ಮೈಸೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ತುಂಬಾ ಜನ ಸ್ಟೂಡೆಂಟ್ಸ್ ಮಾಹಿತಿ ಕೇಳ್ತಾ ಇದ್ರು. ಓಕೆ. ಸೊ ಇದು ಎಲ್ಲಿ ಸರ್ ಎಕ್ಸಾಕ್ಟ್ ಲೊಕೇಟ್ ಆಗಿರೋದು ಕಾಲೇಜು? ನಾಗೇಶ್ ಇದು ಕೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದು ಪೊನ್ನಂಪೇಟೆಯಲ್ಲಿ ಇದೆ. ಪೊನ್ನಂಪೇಟೆ ಅಂದ್ರೆ ಮೈಸೂರ್ಗೆ ಎಷ್ಟು ದೂರ ಆಗ್ಬೋದು ಸರ್? ಸರ್ ಮೈಸೂರಿಗೆ ಅಥವಾ 100 ಕಿಲೋಮೀಟರ್ಸ್ ಆಗುತ್ತೆ. 100 ಕಿಲೋಮೀಟರ್. 105 ಕಿಲೋಮೀಟರ್ಸ್ ಆಗುತ್ತೆ ಮೈಸೂರಿಂದ. ಸೊ ಇದು ಪೊನ್ನಂಪೇಟೆಯಲ್ಲಿ ಬರುತ್ತೆ. ಪೊನ್ನಂಪೇಟೆಯಿಂದ ಒಂದ್ 2 ಕಿಲೋಮೀಟರ್ ಹೊರಗಡೆ ಹೋಗ್ಬೇಕು. ಅಲ್ಲಿ ನಿಮ್ಗೆ ಕಾಲೇಜ್ ಸಿಗುತ್ತೆ. ಅಂದ್ರೆ ಇದು ಗವರ್ಮೆಂಟ್ ಕಾಲೇಜಾ ಅಥವಾ ಪ್ರೈವೇಟ್ ಕಾಲೇಜ್? ಇಲ್ಲ ಇಲ್ಲ, ಇದು ಕೊಡವ ಎಜುಕೇಶನ್ ಸೊಸೈಟಿ ಅಂತ ಅವ್ರ ಅಂಡರ್ ಬರುತ್ತೆ. ಇದು 1999 ಅಲ್ಲಿ ಓಪನ್ ಆಗಿರೋ ಕಾಲೇಜ್ ಇದು. ಸೊ ಹಂಗಾದ್ರೆ 25 ಇಯರ್ಸ್ ಆಗಿದೆ ಕಾಲೇಜ್. ಅರೌಂಡ್ 25 ಇಯರ್ಸ್ ಮೇಲಾಗಿದೆ. ಸರ್ ಅಂದ್ರೆ ಯಾವ ಕೋರ್ಸಸ್ ಆಫರ್ ಮಾಡ್ತಿದ್ದಾರೆ ಸರ್? ನಾಗೇಶ್ 7 ಕೋರ್ಸಸ್ ಆಫ್ ಮಾಡ್ತಾರೆ. ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಸಿವಿಲ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆಮೇಲೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಸೈಬರ್ ಸೆಕ್ಯೂರಿಟಿ. ಸೊ ಇಷ್ಟು ಕೂಡ 7 ಕೋರ್ಸಸ್ ಕೂಡ ಅವರು ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಆಫರ್ ಮಾಡ್ತಾರೆ. ಸರ್ ಈಗ ಮೇನ್ ಈಗ ನೀವ್ ಹೇಳಿದಾಗೆ ಪೊನ್ನಂಪೇಟೆಯಲ್ಲಿ ಬಿಲ್ಡಿಂಗ್ ಎಲ್ಲ ಆಗಿದೆ ಸರ್. ಇದು ಇನ್ಫ್ರಾಸ್ಟ್ರಕ್ಚರ್ಸ್ ಏನ್ ತೊಂದ್ರೆ ನಾಗೇಶ್. ಒನ್ ಆಫ್ ದ ಬಿಗ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಹೆಂಗ್ ಬೇಕು ಅಂದ್ರೆ ಕೂರ್ಗ್ ಯಾವ ತರ ಬೇಕೋ ಅದ್ರ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಓಕೆ, ಅಂದ್ರೆ ಒಂಥರ ಟೂರಿಸಂ ಪ್ಲೇಸ್ ಅಲ್ಲೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ದಂಗಿದೆ. ಟೂರಿಸಂ ಪ್ಲೇಸ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ದಂಗಿದೆ. ಸೊ ಇದು ಸ್ವಲ್ಪ ಒಳಗಡೆ ಆಗಂಗಿದೆ. ಓಕೆ ಓಕೆ, ಅಂದ್ರೆ ನಾಟ್ ಇನ್ ಸಿಟಿ ಸೆಂಟರ್ ಆಫ್ ಪೊನ್ನಂಪೇಟೆಯಿಂದ ಒಂದ್ 2-2.5 ಕಿಲೋಮೀಟರ್ ಹೋಗ್ಬೇಕಾಗಿದೆ. ಸೊ ಅಂದ್ರೆ ಈಗ ಈ ನಾವು ಮಾತಾಡ್ದಂಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಸೊ ಸಿಟಿ ಎಕ್ಸ್ಪೋಜರ್ ಇದ್ರೆ ಇಂಜಿನಿಯರಿಂಗ್ ಕಾಲೇಜಸ್ಗೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಇಂಟೀರಿಯರ್ ಇರೋದ್ರಿಂದ ನಮ್ಗೆ ಎಕ್ಸ್ಪೋಜರ್ ಸಿಗುತ್ತೆ ಸರ್ ಇಂಜಿನಿಯರಿಂಗ್ ಅಲ್ಲಿ? ನಾಗೇಶ್ ಇದು ನೀವ್ ಹೇಳಿದ್ರಿ 25 ಇಯರ್ಸ್ ಒಂದು ಕಾಲೇಜ್ ಸಸ್ಟೈನ್ ಆಗಿದೆ ಅಂತಂದ್ರೆ ಯು ಕ್ಯಾನ್ ನೋ ಹೌ ದ ಬೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಶನ್ ದೇ ಆರ್ ಗಿವಿಂಗ್. ಸೊ ಇದೇನಾಗಿದೆ ಅಂತಂದ್ರೆ ಕೆಲವ್ರಿಗೆ ಈಗ ದಿಸ್ ಪಾರ್ಟ್ ಆಫ್ ದ ಕರ್ನಾಟಕ, ಈಗ ಮಡಿಕೇರಿ, ಪೊನ್ನಂಪೇಟೆ, ವಿರಾಜಪೇಟೆ ಅಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ ದೇ ವಾಂಟ್ ಟು ಸಿಟಿಗೆ ಹೋಗೋದ್ ಬದಲು ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಓದೋ ಅಂತ ತುಂಬಾ ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಅವರು ಕೂಡ ಓದ್ಬೋದು. ಆಮೇಲೆ ಸಮ್ ಆಫ್ ದ ಪಾರ್ಟ್ ಆಫ್ ಕೇರಳ ಹತ್ರ ಇದೆ ಕೂರ್ಗು, ಅಂದ್ರೆ ಪೊನ್ನಂಪೇಟೆ, ಅಲ್ಲಿಂದ ಹುಡುಗರು ಬರ್ತಾರೆ, ಓದ್ತಾರೆ. ಆಮೇಲೆ ನಾನು ಒಂದ್ 2-3 ಸಲ ಕಾಲೇಜ್ ಹೋಗಿದ್ದೀನಿ ನಾಗೇಶ್. ಓನ್ಲಿ ನಾರ್ತ್ ಫ್ರಮ್ ದ ದಿಸ್ ಒನ್, ನಮ್ಮ ಮೈಸೂರು, ಬೆಂಗಳೂರು ಕಡೆಯವ್ರು ಮಾತ್ರ ಅಲ್ಲ, ನಾರ್ತ್ ಕರ್ನಾಟಕ ಸ್ಟೂಡೆಂಟ್ಸ್ ಕೂಡ ಬಂದು ಹೋಗ್ತಾ ಇದಾರೆ. ಅಂದ್ರೆ ಸಿಟಿ ಇಂದ ಗೊತ್ತಿಲ್ಲದೆ ಜಾಯ್ನ್ ಆಗಿರ್ತಾರಲ್ವಾ ಸರ್? ಹೌದೌದು, ಸಿಟಿ ಗೊತ್ತಿದೆ ಜಾಯ್ನ್ ಆಗಿರೋದಿಲ್ಲ. ಸ್ವಲ್ಪ ಹೆಸರು ಮಾಡಿದೆ ಕಾಲೇಜು, ಗೊತ್ತಿರೋ ಮುಖಾಂತರ ಬಂದಿರ್ತಾರೆ. ಸೊ ಅಂದ್ರೆ ಇನ್ಫಾರ್ಮೇಶನ್ ತಿಳ್ಕೊಂಡೆ ಜಾಯ್ನ್ ಆಗಿದ್ದಾರೆ ಅಂತ ಇನ್ಫಾರ್ಮೇಶನ್ ತಿಳ್ಕೊಂಡೆ ಜಾಯ್ನ್ ಆಗಿದ್ದಾರೆ. ನನ್ಗೆ ಗೊತ್ತಿರೋ ಪ್ರಕಾರ ಪ್ರಿನ್ಸಿಪಲ್ ಫ್ರಮ್ ದಾವಣಗೆರೆ ಇದ್ದಾರೆ ನಾಗೇಶ್ ಅವರು. ಓಕೆ ಅವ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬೇಸಿಕಲಿ. ಸೊ ಅವರು ಕೂಡ ಸ್ವಲ್ಪ ಹಾರ್ಡ್ ಆಗಿ ಟ್ರೈ ಅಪ್ ಮಾಡಿದ್ದಾರೆ. ಈಗ ನ್ಯಾಕ್ ಕೂಡ ಆಗಿದೆ. ಸೊ ಸ್ಟೂಡೆಂಟ್ಸ್ ಅವ್ರ ಮುಖಾಂತರ ಬರೋರು ಇದಾರೆ. ಸೊ ಒನ್ ಆಫ್ ದ ಅಂದ್ರೆ ಫ್ಯಾಕಲ್ಟಿ ಸ್ಟೂಡೆಂಟ್ ಎಲ್ಲ ಚೆನ್ನಾಗಿದ್ದಾರೆ ನಾಗೇಶ್, ಎಲ್ಲ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟೀಸ್ ಇದಾರೆ. ಸರಿ ಸರ್, ಈಗ ಮೈಸೂರಿಂದ ಟ್ರಾವೆಲ್ ಮಾಡ್ಬೋದಾ ಡೈಲಿ ಇನ್ ಕೇಸ್? ಇಲ್ಲ ನಾಗೇಶ್, ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ನಿಮಗೆ ಬರುತ್ತೆ ಫಾರೆಸ್ಟ್ ಏರಿಯಾ ಮುಖಾಂತರ ಬರ್ಬೇಕಾಗುತ್ತೆ. ಸೊ ತುಂಬಾ ಕಷ್ಟ ಆಗುತ್ತೆ. ಸೊ ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಇನ್ಸೈಡ್ ಕ್ಯಾಂಪಸ್ ಅಲ್ಲಿ. ಗರ್ಲ್ಸ್ ಹಾಸ್ಟೆಲ್ ಬೇರೆ, ಬಾಯ್ಸ್ ಹಾಸ್ಟೆಲ್ ಬೇರೆ ಸಪರೇಟ್ ಇದೆ. ಸೊ ಯು ಕ್ಯಾನ್ ಸ್ಟೇ ದೇರ್. ಸೊ ಅಂದ್ರೆ ಕ್ಯಾಂಪಸ್ ಒಳಗಡೆನೆ? ಕ್ಯಾಂಪಸ್ ಒಳಗಡೆ ಇದೆ ಸರ್. ಅಂದ್ರೆ ಫುಡ್ ಫೆಸಿಲಿಟಿ ಯಾವ ತರ ಸರ್ ಹಾಸ್ಟೆಲ್ ಅಲ್ಲಿ? ಫುಡ್ ಫೆಸಿಲಿಟೀಸ್ ಚೆನ್ನಾಗಿರುತ್ತೆ ನಾಗೇಶ್. ಅಂದ್ರೆ ಕೂರ್ಗ್ ಸ್ಟೈಲ್ ಅಲ್ಲೇ ಮಾಡ್ತಾರೆ? ಇಲ್ಲ, ಸೌತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಮಾಡ್ತಾರೆ. ಕೂರ್ಗ್ ಸ್ಟೈಲ್ ಅಲ್ಲಿ ಏನು ಮಾಡಲ್ಲ, ಸೌತ್ ಇಂಡಿಯನ್ ಸ್ಟೈಲ್, ಎಂಟಲ್ಲಿ ಸೌತ್ ಇಂಡಿಯನ್. ಅಂದ್ರೆ ಈಗ ಕೇರಳ ಸ್ಟೂಡೆಂಟ್ಸ್ ಸ್ವಲ್ಪ ಜಾಸ್ತಿ ಇದಾರಾ ಕಾಲೇಜ್? ಇಲ್ಲ, ಕೇರಳ ಸ್ಟೂಡೆಂಟ್ಸ್ ಅಂದ್ರೆ ಸುತ್ತಮುತ್ತ ಇರೋರು ಬಂದು ಓದ್ತಾರೆ ನಾಗೇಶ್ ಅಷ್ಟೇ. ಸೊ ನಿಯರ್ ಬೈ ಕೇರಳ ಇರೋರು ಬಂದು ಓದ್ತಾರೆ. ಅಂದ್ರೆ ಈಗ ನಿಮ್ಗೆ ಬೆಂಗಳೂರಿಯನ್ ಸ್ಟೂಡೆಂಟ್ಸ್ ಸೇರ್ಬೋದಾ ಸರ್ ಆ ಕಾಲೇಜ್ಗೆ? ನಾಗೇಶ್, ನಂಗೇನ್ ಗೊತ್ತಾ, ಯಾರಿಗೆ ಬೆಂಗಳೂರು ಜಂಜಾಟ ಬೇಡ, ಬೆಂಗಳೂರು ಟ್ರಾಫಿಕ್ ಬೇಡ, ಒಂದೊಂದು ಕೂಲ್ ಪ್ಲೇಸಸ್ ಅಲ್ಲಿ ಓದ್ಬೇಕು ಅಂತ ಅಂದ್ರೆ, ಆಮೇಲೆ ವೆದರ್, ಕೂರ್ಗ್ ಅಂದ್ರೆ ವೆದರ್. ಸೊ ನಿಮ್ಗೆ ವರ್ಷದಲ್ಲಿ ಒಂದು 6-7 ತಿಂಗಳು ವೆದರ್ ಚೆನ್ನಾಗಿರುತ್ತೆ ನಾಗೇಶ್. ಸೊ ಆತರ ಎನ್ವೈರನ್ಮೆಂಟ್ ಅಲ್ಲಿ ಓದ್ಬೇಕು ಅಂತಂದ್ರೆ ಯು ಕ್ಯಾನ್ ಜಾಯಿನ್ ದೇರ್. ಓಕೆ, ಅಂದ್ರೆ ಈಗ ಪ್ಲೇಸ್ಮೆಂಟ್ ಯಾವ ತರ ಇದೆ? ಆ ಪ್ಲೇಸ್ಮೆಂಟ್ ರೀಸನಬಲ್, ಓಕೆ, ಚೆನ್ನಾಗಿದೆ ನಾಗೇಶ್. ಆತರ ಏನ್ ತೊಂದರೆ ಇಲ್ಲ. ಎಲ್ಲಾ ಕಡೆನೂ ಚೆನ್ನಾಗಿದೆ. ಸೊ ಎಲ್ಲಾ ಪ್ಲೇಸ್ಮೆಂಟ್ ಚೆನ್ನಾಗಿದೆ? ಹೌದು. ಸೊ ಅಂದ್ರೆ ಏನ್ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿರ್ಬೋದು ಸರ್? ಅದಿನ್ನು ನಂಗೆ ಅವ್ರ ವೆಬ್ಸೈಟ್ ಡಿಸ್ಕ್ಲೋಸ್ ಮಾಡಿಲ್ಲ ನಾಗೇಶ್. ನನ್ಗೆ ಗೊತ್ತಿರೋ ಪ್ರಕಾರ ಒಂದು 7 to 8 ಗೆ ಮೋಸ ಇಲ್ಲ ನಾಗೇಶ್ ಅಲ್ಲಿ. ಸೊ ಹೈಯೆಸ್ಟ್ ಪ್ಯಾಕೇಜ್ 7 to 8, ಒಂದು ಆನ್ ಅಂಡ್ ಅವರೇಜ್ 3-4 ಲಕ್ಷಕ್ಕೆ 5-6 ಲಕ್ಷಕ್ಕೆ ಮೋಸ ಇಲ್ಲ ನಾಗೇಶ್. ಅಂದ್ರೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಇಲ್ಲಿ ಇದೆಯಾ ಸರ್? ಖಂಡಿತ ಪ್ಲೇಸ್ಮೆಂಟ್ ಆಫೀಸರ್ ಕೂಡ ಇದೆ. ಪ್ಲೇಸ್ಮೆಂಟ್ ಟ್ರೈನಿಂಗ್ ಚೆನ್ನಾಗಿದೆ ನಾಗೇಶ್. ಸರ್ ಇನ್ ಕೇಸ್ ನನಗೆ ಹಾಸ್ಟೆಲ್ ಅಲ್ಲಿ ಸ್ಟೇ ಮಾಡಕ್ ಇಷ್ಟ ಇಲ್ಲ, ಕಾಲೇಜ್ ಹಾಸ್ಟೆಲ್ ಅಲ್ಲಿ, ಸೊ ನಿಯರ್ ಬೈ ಯಾವ್ದಾದ್ರು ಪಿಜಿಸ್ ಆತರ ಇದೆಯಾ ಸರ್? ನಾಗೇಶ್, ಇಲ್ಲಿ ಪಿಜಿಸ್ ಅಂತಂದ್ರೆ ನೀವು ಪೊನ್ನಂಪೇಟೆಗೆ ಬರ್ಬೇಕಾಗುತ್ತೆ. ಪೊನ್ನಂಪೇಟೆ ಅಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ. ಆಟೋಗಳು ಸಿಗ್ತವೆ, ಕಾಲೇಜ್ ಬಸ್ಸಸ್ ಇದಾವೆ, ಪ್ರೈವೇಟ್ ಬಸ್ಸಸ್ ಬರ್ತವೆ. ಸೊ ನಿಮ್ಗೆ ಅಲ್ಲಿ ಪೊನ್ನಂಪೇಟೆಗೆ ಹೋಗಿ ಪೊನ್ನಂಪೇಟೆ ಉಳ್ಕೋಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅಕ್ಕಪಕ್ಕ ಹಳ್ಳಿಗಳು ಇರ್ತವೆ. ಅಂದ್ರೆ ಹಳ್ಳಿಗಳು ಅಂತ ಸ್ವಲ್ಪ ಡೆವಲಪ್ ಆಗಿರೋ ಹಳ್ಳಿಗಳೆಲ್ಲ, ಸ್ವಲ್ಪ ಅಲ್ಲೂ ನಿಮ್ಗೆ ರೀಸನಬಲ್ ಸಿಗುತ್ತೆ ನಾಗೇಶ್. ಅಂದ್ರೆ ಮನೆ ಬೇಕಾದ್ರೆ ರೆಂಟ್ ತಗೊಂಡು ಖಂಡಿತ ಆರಾಮಾಗಿರ್ಬೋದು. ಸೊ ಅಂದ್ರೆ ವೆದರ್ ನಿಮ್ಗೆ ಅಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಸೊ ನೀವು ಕಾಲೇಜ್ ಕ್ಯಾಂಪಸ್ ಅಲ್ಲೇ ಇರೋದು ತುಂಬಾ ಒಳ್ಳೇದಲ್ವಾ? ಖಂಡಿತ ತುಂಬಾ ಒಳ್ಳೇದು. ಯಾಕಂದ್ರೆ ಯಾವಾಗ ಮಳೆ ಸುರಿತಾನೆ ಇರುತ್ತೆ. ನೀವು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಯಾವಾಗ ಬೇಕಾ ಬಂದು ಹೋಗ್ಬೋದು. ಸೊ ಬೆಸ್ಟ್. ಏನ್ ಸಜೆಷನ್ ಕೊಡ್ಬೇಕು, ಯಾವ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರಿ. ಅಂದ್ರೆ ಈಗ ಓಕೆ ಸರ್, ಈಗ ಬೆಂಗಳೂರು ಕಾಲೇಜಸ್ ಅಲ್ಲೆಲ್ಲ ಈಗ ತುಂಬಾ ಸ್ಕಿಲ್ ಓರಿಯೆಂಟೆಡ್
ಕ್ಲಬ್ಸ್ ಎಲ್ಲ ಮಾಡ್ತಿದ್ದಾರೆ. ಹೌದು ಸೊ ಪ್ಲೇಸ್ಮೆಂಟ್ ಟ್ರೈನಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಹೌದು ಸೊ ಇಲ್ಲಿ ಕ್ಲಬ್ಸ್ ಎಲ್ಲ ಇದೆಯಾ ಸರ್? ಎಲ್ಲ ಕ್ಲಬ್ಸ್ ಇರುತ್ತೆ ನಾಗೇಶ್. ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಂದು ಕ್ಲಬ್ಸ್ ಇರುತ್ತವೆ. ಸೊ ಇನ್ಕ್ಯುಬೇಷನ್ ಸೆಂಟರ್ ಕೂಡ ಇದೆ ಅವ್ರ ಹತ್ರ. ಇನ್ಕ್ಯುಬೇಷನ್ ಸೆಂಟರ್ ಇದೆ. ಇನ್ಕ್ಯುಬೇಷನ್ ಸೆಂಟರ್ ಕೂಡ ಇದೆ. ಸೊ ಆತರ ಏನಿಲ್ಲ ನಾಗೇಶ್ ಇಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ ಏನು ಅಂತಂದ್ರೆ ಎಲ್ಲಾ ಕಾಲೇಜ್ಗಳು ಅವ್ರದೇ ಆದ ಪ್ಲೇಸ್ಮೆಂಟ್ ಸ್ಟ್ಯಾಟಿಕ್ಸ್ ಇರುತ್ತೆ. Okay. ಸೊ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಟ್ರೈನಿಂಗ್ಸ್ ಕೊಟ್ಟೆ ಕೊಡ್ತಾರೆ. ಬಟ್ ಹುಡುಗರು ಯಾವ ತರ ಸ್ಕಿಲ್ಸ್ ಕಲ್ತ್ಕೋತಾರೆ ಅನ್ನೋದ್ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ಈಗ ನೀವು ಮಾತಾಡ್ಬೇಕಾದ್ರೆ ಇನ್ಕ್ಯುಬೇಷನ್ ಅಂದ್ರೆ ಏನ್ ಸರ್? ಇನ್ಕ್ಯುಬೇಷನ್ ಸೆಂಟರ್ ಅಂದ್ರೆ ಇನ್ಕ್ಯುಬೇಷನ್ ಸೆಂಟರ್ ಅಂದ್ರೆ ಏನಿಲ್ಲ ನಾಗೇಶ್, ಒಂದು ಸೆಲ್ ಅದು. ಅಂದ್ರೆ ನ್ಯೂ ಐಡಿಯಾಸ್ ಜನರೇಷನ್ಸ್ ಆತರ ಸೆಲ್ಸ್ ಎಲ್ಲ ಇರುತ್ತೆ. ಸೊ ನೀವು ಅಂದ್ರೆ ಅಲ್ಲಿ ಒಂದು ಕ್ಲಬ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಕ್ಲಬ್ಸ್ ನಿಮ್ಗೆ ಹೇಳ್ಕೊಡ್ತಾರೆ ಯಾವ ತರ ನ್ಯೂ ಐಡಿಯಾಸ್ ಜನರೇಷನ್ ಮೇಲೆ ಡೆವಲಪ್ ಮಾಡ್ಬೇಕಾಗುತ್ತೆ. ವಾಟ್ ಇಸ್ ದ ಎರಾ ಫಾರ್ ನ್ಯೂ 2020 30ಗೆ 40ಗೆ ಯಾವ ತರ ನಾವು ಬಿಲ್ಡ್ ಅಪ್ ಮಾಡ್ಬೇಕಾಗುತ್ತೆ ಅದೆಲ್ಲ ಇರುತ್ತೆ ನಾಗೇಶ್. ಸೊ ಅಂದ್ರೆ ಈಗ ಇನ್ಕ್ಯುಬೇಷನ್ ಅಂದ್ರೆ ಮೇಜರ್ ಆಗಿ ಈಗ ಏನಾದ್ರೂ ಸ್ವಂತ startup ಓನ್ ಮಾಡ್ತಿದ್ರೆ- ಆಗಿ ಸ್ಟಾರ್ಟ್ ಅಪ್ ನೀವು ಮಾಡ್ಬೇಕಂದ್ರೆ ಸ್ಟಾರ್ಟ್ಅಪ್ ಮಾಡ್ತಿದ್ರು ಐಡಿಯಾ ಅವರೆಲ್ಲ ಹಾ. ಸ್ಪಾನ್ಸರ್ಸ್ ಮಾಡ್ತಾರೆ. ಆದ್ರೆ ನಿಮ್ ಐಡಿಯಾ ಚೆನ್ನಾಗಿರ್ಬೇಕು. ಇನ್ಕ್ಯುಬೇಷನ್ ಸೆಂಟರ್ ಅದು ಕ್ವಾಲಿಫಿಕೇಶನ್ ಆಗಬೇಕು ಎಲ್ಲ Okay. ಇರುತ್ತೆ. ಸೊ ಈ ಕಾಲೇಜಲ್ಲಿ ಯಾವ್ದೋ ಸ್ಟಾರ್ಟ್ಅಪ್ ಸ್ಟಾರ್ಟ್ ಆಗಿದೆಯಾ ಸರ್? ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾಗೇಶ್. ಸ್ವಲ್ಪ ಟ್ರೈ ಇನ್ನು ಡೀಪ್ ಆಗಿ ಸರ್ಚ್ ಮಾಡಿದ್ರೆ ಪ್ರೋಗ್ರೆಸ್ ಆಫ್ ಟೆಕ್ನಾಲಜಿದು ಓಕೆ. ನೋಡ್ಬೇಕು ನಾಗೇಶ್. ಅಂದ್ರೆ ಡಿಪೆಂಡ್ ಆನ್ ದ ಸ್ಟೂಡೆಂಟ್ ಸ್ಕಿಲ್ Depend ಮೇಲೆ upon ಹೋಗುತ್ತೆ. students. ನಾಗೇಶ್ ನೀವು ಆರ್ವಿಲ್ ಓದ್ಬಿಟ್ರೆ ಅನ್ಬಿಟ್ಟು ನಿಮ್ಗೆ ಏನ್ ಪ್ಲೇಸ್ಮೆಂಟ್ ಇರಲ್ಲ ನಾಗೇಶ್. ನೀವು ಆರ್ವಿಲ್ ಓದ್ತಿದ್ದೀರ ಅಂತಂದ್ರೆ ಅವ್ನು ಕೇಳೋ ಸ್ಕಿಲ್ಸ್ ಬರೋ ಕಾಂಪ್ಲೆಕ್ಸ್ ಸ್ಕಿಲ್ಸ್ ನಾವು ಕಲ್ತ್ಕೊಂಡ್ರೆ ಮಾತ್ರ ಅವ್ನು ಪ್ಲೇಸ್ಮೆಂಟ್ ಕೊಡಕ್ ಸಾಧ್ಯ. ಓಕೆ. ಸೊ ಅಂದ್ರೆ ನೀವು ಎಷ್ಟು ಸ್ಟೂಡೆಂಟ್ ಸ್ಕಿಲ್ ಓರಿಯೆಂಟೆಡ್ ಆಗಿರ್ತಾರೋ ಅದ್ರ ಮೇಲೆ ಜಾಬ್ ಹೌದು ಆಪರ್ಚುನಿಟಿ ಸಿಗುತ್ತೆ. ಹೌದು. ಸೊ ಅಂದ್ರೆ ಈಗ ಬೆಂಗಳೂರಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡೋದಕ್ಕೂ ಕೂರ್ಗಲ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನಾಗೇಶ್, ಮಾಡೋದಕ್ಕೂ ಡಿಫ್ರೆನ್ಸ್ ನೀವೇ- ಇದೆಯಾ ಸರ್? ಡಿಫ್ರೆನ್ಸ್ ಇದೆ ಹೇಳ್ತೀನಿ ನಿಮಗೆ. ಅಂಡರ್ ವಿಟಿಯು ಮಾಡ್ತಾ ಇದ್ದೀನಿ ಅಂತಂದ್ರೆ ಎಲ್ಲಾ ಸಿಲೆಬಸ್ ಸೇಮ್ ಇರುತ್ತೆ. ಸೊ ಇದು ವಿಟಿಯು ಇದು ಬರುತ್ತೆ ಅಂಡರ್ ವಿಟಿಯು ಬರುತ್ತೆ. ಅಂದ್ರೆ ಎಲ್ಲ- ಅಫಿಲಿಯೇಟೆಡ್ ಅಥವಾ ಅಫಿಲಿಯೇಟೆಡ್ ಟು ವಿಟಿಯು ಓನ್ಲಿ. ಓಕೆ. ನಿಮ್ಗೆ ಏನ ವಿಟಿಯು ಮಾಡ್ತಾ ಇದೀನಿ ಅಂದ್ರೆ ಸಿಲೆಬಸ್ ಸೇಮ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಸ್ಟೂಡೆಂಟ್ಸ್ ಏನ್ ಓದೋ ಅದೇ ಸಿಲೆಬಸ್ ಓದ್ತಾರೆ. ಅದೇ ಒಂದೇ ಕ್ವಶನ್ ಪೇಪರ್ ಇರುತ್ತೆ. ಓಕೆ. ಸೊ ಮಾಡ್ತಾರೆ. ಸೊ ನಿಮ್ಗೆ ಏನು ಅಂತಂದ್ರೆ ಸ್ವಲ್ಪ ಒಳನಾಟ ಕಡಿಮೆ ಇರುತ್ತೆ ಅಷ್ಟೇ. ಇಲ್ಲಿ ಕೂಲ್ ಆಗಿ ಓದ್ಬೋದು. ಅಂದ್ರೆ ಜಂಜಾಟ ಇರಲ್ಲ, ಟ್ರಾಫಿಕ್ ಕಡಿಮೆ ಇರುತ್ತೆ, Okay. ವೆದರ್ ಚೆನ್ನಾಗಿರುತ್ತದೆ. ಸೊ ಅದರಿಂದ ಇಲ್ಲಿ ಚೆನ್ನಾಗಿರುತ್ತದೆ. ಬಟ್ ಬ್ಯಾಂಗ್ಳೂರಲ್ಲಿ ಡಿಫ್ರೆಂಟ್. ಅಂದ್ರೆ ಅಲ್ಲಿ ಕಮ್ಯುನಿಕೇಶನ್ ಚೆನ್ನಾಗಿ ಬೆಳೆಯುತ್ತೆ ಅನ್ಕೋತೀನಿ. ಬಟ್ ಇಲ್ಲಿ ಕೂಡ ಅಷ್ಟೇ ನೀವು ಹುಡುಗರಿಗೆ ಎಲ್ಲ ಆನ್ಲೈನ್ ನಿಮ್ಗೆ ಗೊತ್ತಿರುತ್ತೆ. ಎಲ್ಲಾರ ಹತ್ರ ಮೊಬೈಲ್ಸ್ ಇದೆ. ದೇ ಕ್ಯಾನ್ ಟೇಕ್ ಅ ಟ್ರೈನಿಂಗ್ ಫ್ರಮ್ ಸಿಟಿಂಗ್ ಇನ್ ದ ಕೂರ್ಗ್ ಓನ್ಲಿ. ಅಂದ್ರೆ ಈಗಿರೋ ಪ್ಲಾಟ್ಫಾರ್ಮ್ ಅಲ್ಲಿ ನೀವು IIT ಪ್ರೊಫೆಸರ್ ಅಲ್ಲ ಫಾರಿನ್ ಪ್ರೊಫೆಸರ್ದು ಕ್ಲಾಸಸ್ ನ ಯೂಟ್ಯೂಬ್ ಅಲ್ಲೇ ಯೂಟ್ಯೂಬ್ ಅಲ್ಲೇ ಮಾಡ್ಬೋದು. ತುಂಬಾ NPTEL ಯಾಕೆ ಈಗ ನೀವು ಯಾಕೆ ಈಗ ಸುತ್ತಮುತ್ತ ಊರಲ್ಲಿ ಇರೋರು ಅಲ್ಲೇ ಓದ್ಬಿಟ್ಟು ಒಳ್ಳೆ ಕೆಲಸ ಸ್ಕಿಲ್ಸ್ ಬೆಳೆಸ್ಕೊಂಡು ಬೆಂಗಳೂರಿಗೆ ಹೋಗ್ಬೋದು. ಸೊ ನೀವು ಹೋಗ್ಬಿಟ್ಟು ಅಲ್ಲಿ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಕಡಿಮೆ ಜಾಸ್ತಿ ಇರೋರೆಲ್ಲ ಇಲ್ಲಿ ಸೇರ್ಕೊಳ್ಳಿ. ಯಾಕಂತಂದ್ರೆ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಅದು ಸರೌಂಡಿಂಗ್ ಅಲ್ಲಿ. ಅಂದ್ರೆ ಈಗ ಮ್ಯಾನೇಜ್ಮೆಂಟ್ ಅಲ್ಲಿ ಲಕ್ಷ ಕೊಡಬಹುದು. ಈ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ಅಲ್ಲಿ ನಿಮ್ KCET ಸೀಟ್ ಸಿಕ್ಕಿದ್ರೆ ಸೇರಿ ಹೌದು ನಿಮ್ ಸ್ಕಿಲ್ಸ್ ನೆಲ್ಲ ಬೇಕಾದ್ರೆ ನೀವು ಆನ್ಲೈನ್ NPTEL ಹೌದು, ಇದೆ, ಅದೇ- ಸ್ವಯಂ ಇದೆ. ಸೊ ಇದ್ರಲ್ಲೆಲ್ಲ ನೀವು ಟ್ರೈನ್ ಹಾಕೋದು. ಅದೇ ದುಡ್ಡನ್ನ ನೀವು ಹಾ. NPTEL ಕೋರ್ಸಸ್ ದುಡ್ಡು ಹಾಕಿ NPTEL ಕೋರ್ಸಸ್ ಕಲ್ತ್ಕೊಳ್ಳಿ. ಅಂದ್ರೆ NPTEL ಏನ್ ಸರ್ ಈಗ ಇಂಜಿನಿಯರಿಂಗ್ ಅಲ್ಲಿ 1,30,000 ಕಟ್ತಾರೆ ಅಂದ್ರೆ NPTEL 1,000 2,000 ಅದೇ 1,000 ಏನಿಲ್ಲ, ಅದು ಗೌರ್ಮೆಂಟ್ ಅವ್ರದ್ದು ತಾನೇ. ಅದು NPTEL ಕೋರ್ಸ್ ಕಲ್ತ್ಕೊಬಿಟ್ರೆ ಆಗೋಯ್ತಪ್ಪ. ಅಲ್ಲಿ ಯಾಕೆ ನೀವು ಅಲ್ಲೋಗಿ ಹಾಸ್ಟೆಲ್ ಫೀಸ್ ಕಟ್ಟಬೇಕು, ಅಲ್ಲೋಗ್ಬಿಟ್ಟು ಲಕ್ಷ ಡೊನೇಷನ್ ಕೊಟ್ಟು ಸೇರ್ಕೋಬೇಕು? ಯಾಕೆ ಅದೆಲ್ಲ ಬೇಕು? ಅದನ್ನ ಸ್ಕಿಲ್ಸ್ ಕಲ್ತ್ಕೊಳ್ಳೋಕೆ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ತುಂಬಾ ಇದಿರಲ್ಲ. ಅದನ್ನ ಮಾಡ್ಕೊಳ್ಳಿ ಅಷ್ಟೇ. ಸರಿ ಸರಿ. ಎಲ್ಲ ಮೇನ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಏನ್ ರೀಸನ್ ಅವಾಯ್ಡ್ ಮಾಡ್ಬೋದು? ಅವಾಯ್ಡ್ ಅಂತ ನಾನು ಏನ್ ಹೇಳಲ್ಲ. ಯಾವುದೇ ಕಾರಣಕ್ಕೂ ಎಲ್ಲಾ ಕಾಲೇಜಸ್ ಯಾವ್ದಾರ ನೆಗೆಟಿವ್ ಇರಲ್ಲ. ಎಲ್ಲಾ ಕಾಲೇಜ್ ಗುಡ್ ಕಾಲೇಜ್ ಇರ್ತವೆ. ಸೊ ನಿಮ್ಗೆ ಏನಾದ್ರು ಬೆಂಗಳೂರಲ್ಲಿ ಓದ್ಬೇಕು ಅಂತ ಕನ್ಸಿರೋಲ್ಲ, ಮೈಸೂರು ಓದ್ಬೇಕಂತ ಕನ್ಸಿರೋರಿಗೆ ನಾನೇನ್ ಇದ್ ಮಾಡಲ್ಲ. ಯಾರ್ಯಾರಿಗೆ ಒಳ್ಳೆ ನೇಚರ್ ಅಲ್ಲಿ ಒಳ್ಳೆ ಡಿಸ್ಟರ್ಬೆನ್ಸ್ ಇದೆ ಅಂದ್ರೆ ಓದ್ಬೇಕು ಅಂತ ಅನ್ಕೋತೀರಾ, ಖಂಡಿತನೇ ಕೂರ್ಗ್ ಟೆಕ್ನಾಲಜಿ ಸೇರ್ಕೋಬಹುದು. ನೀವು ಏನ್ ರೀಸನ್ ಹೇಳಲಿಲ್ಲ ಏನಕ್ಕೆ ಸೇರ್ಬಾರ್ದು ಅಂತ. ಮೇ ಬಿ ಸಿಟಿ ಎಕ್ಸ್ಪೋಜರ್ ಬೇಕು ಅಂದ್ರೆ ಅವಾಯ್ಡ್ ಮಾಡ್ಬೋದು. ಡಿಫ್ರೆನ್ಸ್ ಇರುತ್ತೆ ಸರ್. ಈಗ ಕೂರ್ಗಲ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡೋದಕ್ಕೂ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡೋಕ್ಕೂ ಡಿಫ್ರೆನ್ಸ್ ಇರುತ್ತೆ. ಆನ್ ಕಾಸ್ಟ್ ಈಗ ಪ್ರೈಸಿಂಗ್ ಆಸ್ಪೆಕ್ಟ್ ಅಲ್ಲಿ ಬೇಕಾದ್ರೆ ನಿಮ್ಗೆ ಒಂದು ಎಕನಾಮಿಕಲ್ ಅಲ್ಲಿ ಓದ್ಬೇಕು ಅಂದ್ರೆ ಒಂದು ಕೂರ್ಗಲ್ ಒಂದು ಆಪ್ಷನ್ ಆಗಿ ಇಟ್ಕೋಬಹುದು. ಇಟ್ ನಾಟ್ ಎ ಬ್ಯಾಡ್ ಕಾಲೇಜು, ಒಳ್ಳೆ ಕಾಲೇಜು. ಸೊ ಒಳ್ಳೆ ಫ್ಯಾಕಲ್ಟೀಸ್ ಇದಾರೆ ಅಂತ ನೀವು ಫೈನಲ್ ಆಗಿ ಹೇಳ್ತಿದ್ದೀರಿ. ಸೊ ಫೈನಲ್ ಆಗಿ ಏನ್ ಕನ್ಕ್ಲೂಡ್ ಮಾಡೋಣ ಸರ್ ಈ ವಿಡಿಯೋದಲ್ಲಿ? ಸೊ ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ, ನಿಮ್ಗೆ ಏನಾದ್ರು ಫೈನಾನ್ಷಿಯಲ್ ಸ್ವಲ್ಪ ನಿಮ್ಗೆ ಒಂದು 7 to 8 lakhs ಪ್ಯಾಕೇಜ್ ಅಂದ್ರೆ ಒಂದು ವರ್ಷ ಕಟ್ಟಕ್ಕಾಗಲ್ಲ ಅಂತ ಹೇಳಿದ್ರೆ, ಮ್ಯಾನೇಜ್ಮೆಂಟ್ ಸೀಟ್ ಸೇರ್ಕೊಳಕ್ಕಾಗಲ್ಲ ಅಂತಂದ್ರೆ, ಇದು ಒನ್ ಆಫ್ ದ ಕಾಲೇಜ್ ಸುತ್ತಮುತ್ತ ಸರೌಂಡಿಂಗ್ ಓದಬೇಕು ಅಂತ ಹೇಳಿದ್ರೆ ಇಲ್ಲೇ ಒಂದು ಮ್ಯಾನೇಜ್ಮೆಂಟ್ ಸೇರ್ಕೊಡಿ. ಸಿಟಿ ಮುಖಾಂತರ ಟ್ರೈ ಮಾಡಿ, 3rd ರೌಂಡ್ ಟ್ರೈ ಮಾಡಿ, ಇಲ್ಲ 4th ರೌಂಡ್ ಬಂದೇ ಬರುತ್ತೆ, ಅವಾಗ ಟ್ರೈ ಮಾಡಿ ಒಂದು ಸೇರ್ಕೊಡಿ. ಸೊ ಅಂದ್ರೆ ಎಲ್ಲ ಹೋಗಿ ಲಕ್ಷ ದುಡ್ಡು ಕಟ್ಟೋ ಬದಲು ತುಂಬಾ ಫೈನಾನ್ಷಿಯಲ್ ಬರ್ಡನ್ ತರ ಅಂದ್ರೆ ಇದು ಒಂದು ಡೀಸೆಂಟ್ ಕಾಲೇಜು. ನೀವು ಲೋಕಲೈಟ್ಸ್ ಆದ್ರೆ ಆರಾಮಾಗಿ ಬಟ್ ಸೇರ್ಕೊಳ್ಳಿ. ಏನ್ ಮಾಡಿ ಅಂತಂದ್ರೆ, ನೀವು ಬೇರೆ ಕಾಲೇಜ್ ಮೇಲೆ ನಾ ಈ ಕಾಲೇಜ್ ಸೇರ್ಕೊಬಿಟ್ಟೆ ಕಣಪ್ಪ ಅನ್ಬಿಟ್ಟಿಲ್ಲ, ಜೊತೆ ಸ್ಕಿಲ್ಸ್ ಎನ್ಹಾನ್ಸ್ ಮೇನ್ ಮಾಡ್ಕೊಳ್ಳಿ. ಸ್ಕಿಲ್ ಎನ್ಹಾನ್ಸ್ ಯಾವ ಕಾಲೇಜಿಗೆ ಸೇರಿದ್ರು ಸ್ಕಿಲ್ ಕಲಿಬೇಕು. ಕಾಂಪಿಟೇಟಿವ್ ಆಗಿದ್ರೆ ಜಾಬ್ ಸಿಗುತ್ತೆ. ಎನ್ಹಾನ್ಸ್ ಮಾಡ್ಕೊಳ್ಳಿ.
ಸೊ ಜಾಬ್ ಬೇಕು ಅಂದ್ರೆ ಕಾಂಪಿಟೇಟಿವ್ ಆಗಿರ್ಬೇಕು, ಇಲ್ಲ ಅಂದ್ರೆ ತೊಂದ್ರೆ ಅಂತೂ ಇದ್ದಿದ್ದೆ, ಜಾಬ್ ಸಿಗೋದಿಲ್ಲ. ಹೌದು. ಇಂಜಿನಿಯರಿಂಗ್ ಮುಗೀತು, ಕಾಲೇಜು ಡಬ್ಬಾ ಕಾಲೇಜು, ಆ ಕಾಲೇಜು ಈ ಕಾಲೇಜು ಅಂತ ಎಲ್ಲಾ ಕಾಲೇಜ್ ಬಗ್ಗೆನೂ ಆ ತರನೇ ಮಾತಾಡ್ಬೇಕಾಗುತ್ತೆ. ಸೊ ನೀವ್ ಎಷ್ಟು ನಿಮ್ಮ ಜಾಯ್ನ್ ಆದ್ಮೇಲೆ ಏನ್ ಟ್ಯಾಲೆಂಟ್ ಕಾನ್ಸಂಟ್ರೇಟ್ ಮಾಡ್ತಾರ ಸ್ಕಿಲ್ ಕಡೆ, ಅದ್ರ ಮೇಲೆ ಖಂಡಿತ ಜಾಬ್ ಸಿಗುತ್ತೆ. ಸೊ ಕೇಪಬಿಲಿಟಿ ಇರಬೇಕು ಜಾಬ್ ತಗೊಳೋದಕ್ಕೆ, ಜಸ್ಟ್ ಸರ್ಟಿಫಿಕೇಶನ್ ಸಾಲದಿಲ್ಲ. ಸರ್ಟಿಫಿಕೇಟ್ಸ್ ನಾಗೇಶ್, ಇವಾಗ ಅಟ್ ಪ್ರೆಸೆಂಟ್ ಹೇಳ್ತಾ ಇದೀನಿ, ಯಾವುದೇ ಕೋರ್ಸ್ ಆಗ್ಲಿ, ಯಾವುದೇ ಬ್ರಾಂಚ್ ಆಗ್ಲಿ, ಸರ್ಟಿಫಿಕೇಶನ್ ಇಸ್ ನಾಟ್ ಅ ಬಿಗ್ ಥಿಂಗ್. ಜೊತೆಗೆ ಸ್ಕಿಲ್ಸ್ ಎನ್ಹಾನ್ಸ್ಮೆಂಟ್ ಇದ್ರೆ ಮಾತ್ರ ನಿಮ್ಗೆ ಹೆಂಗ್ ಪ್ರೋಗ್ರಾಮ್ ಬರೀತೀರಾ, ಹೌ ಶಾರ್ಟೆಸ್ಟ್ ರೈಟ್ ಅ ಪ್ರೋಗ್ರಾಮ್. ಈಗ ಸ್ಟೂಡೆಂಟ್ಸ್ 2 ಪೇಜ್ ಇರೋ ಬರೀ ಪ್ರೋಗ್ರಾಮ್ ಹುಡುಗ ಸಿಗ್ತಾನೆ, ಅದನ್ನ ಶಾರ್ಟೆಸ್ಟ್ ಪ್ರೋಗ್ರಾಮ್ ಅರ್ಧ ಪೇಜ್ ಇರೋ ಹುಡುಗನು ಸಿಗ್ತಾನೆ ಪ್ರೋಗ್ರಾಮ್ ಲಿಕ್ಕೆ. ಸೊ ಅದ್ರ ಮೇಲೆ ಅವ್ರ ಸ್ಕಿಲ್ಸ್ ಮೇಲೆ ಎನ್ಹಾನ್ಸ್ ಆಗುತ್ತೆ ನಾಗೇಶ್. ಅಂದ್ರೆ ಟೋಟಲ್ ಅವ್ರ ಟ್ಯಾಲೆಂಟ್ ಮೇಲೆ ಅವ್ರ ಟ್ಯಾಲೆಂಟ್ ಮೇಲೆ ಆಗುತ್ತೆ, ನಿಜ ಟ್ಯಾಲೆಂಟ್ ಮೇಲೆ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್. ಓಕೆ, ವೆಲ್ಕಮ್.